ನಮಸ್ಕಾರ. ನನ್ನ ಹೆಸರು ಮಹೇಶು, ಮಹದೇಶ್ವರ ಪಾದಯಾತ್ರೆ ಸಮಿತಿ ಅಧ್ಯಕ್ಷರು, ಸುಂಗಳ್ಳಿ. ಈ ಮಲೆ ಮಹದೇಶ್ವರ ಟ್ರಸ್ಟ್ ಸ್ವಾಮಿ ಸುಂಗಳ್ಳಿ 17/1/2026 ಶನಿವಾರ ಬೆಳಗ್ಗೆ 5 ಗಂಟೆಗೆ 12ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. 17/1/2026 ಶನಿವಾರ ಬೆಳಗ್ಗೆ 5 ಗಂಟೆಗೆ ಮಲೆ ಮಹದೇಶ್ವರ ಸ್ವಾಮಿಯವರಿಗೆ ರುದ್ರಾಭಿಷೇಕ ಮಾಡಿ ನಂತರ ವರರಾಯ ಸ್ವಾಮಿ ಬಸವಪ್ಪನವರ ಪಾದ ಪೂಜೆ ಮುಗಿಸಿ ನಂತರ ಸುಂಗಳ್ಳಿ ವರರಾಯ ಸ್ವಾಮಿ ದೇವಸ್ಥಾನದ ಪೂಜೆ ಮುಗಿಸಿ ನಂತರ ಕೆಎಂದೊಡ್ಡಿ ಮಂಡ್ಯ ರೋಡ್ನಲ್ಲಿ ಹೊರಟಿ ಕೆಎಂದೊಡ್ಡಿ ಬಾಲಾಜಿ ಸಮುದಾಯ ಭವನದಲ್ಲಿ ಬೆಳಗ್ಗೆ 9 ಗಂಟೆಗೆ ತಿಂಡಿ ಮುಗಿಸಿ ನಂತರ ಮಳವಳ್ಳಿ ರೋಡ್ನಲ್ಲಿ ಹೋಗಿ ಕೊಳ್ಳೇಗಾಲ ಮಳವಳ್ಳಿ ರಸ್ತೆಯಲ್ಲಿರುವಂಥ ಬೀರಪ್ಪನ ದೇವಸ್ಥಾನದ ಸನ್ನಿಧಿಯಲ್ಲಿ ಮಧ್ಯಾಹ್ನ 1 ಗಂಟೆಗೆ ಊಟವನ್ನು ಮುಗಿಸಿ ನಂತರ ಕೊಳ್ಳೇಗಾಲ ರೋಡ್ನಲ್ಲಿರುವಂಥ ದಾಸನದೊಡ್ಡಿ ಗ್ರಾಮದಲ್ಲಿ ರಾತ್ರಿ ಹಾಲ್ಟ್ ಆಗಿ ಅಲ್ಲಿ 8 ಗಂಟೆಗೆ ಊಟ ಮುಗಿಸಿ ನಂತರ ಬೆಳಗಿನ ಜಾವ 18ನೇ ತಾರೀಕು ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಹತ್ರ ಬೆಳಗಿನ ಜಾವ 5 ಗಂಟೆಗೆ ಹಾಲು ಬ್ರೆಡ್ ಬಿಸ್ಕೆಟು ವಿತರಣೆಯನ್ನು ಮಾಡಿ ನಂತರ ದೊಡ್ಡಂಡವಾಡಿ ಕಾಲು ಮುಖಾಂತರ ಹೋಗಿ ಸಿಂಗಲ್ಲೂರು ಕಟ್ಟೆ ಬಸವಪ್ಪನ ದೇವಸ್ಥಾನದ ಹತ್ರ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಎರಡೂ ಮುಗಿಸಿ ನಂತರ ಅದೇ ಮಾರ್ಗ ಕೊಳ್ಳೇಗಾಲ ಮಹದೇಶ್ವರ ಬೆಟ್ಟ ರೋಡಲ್ಲಿ ಹೋಗಿ ಅನೂರು ಸ್ಟೇಡಿಯಂನಲ್ಲಿ ರಾತ್ರಿ ಹಾಲ್ಟ್ ಆಗಿದ್ದು ಅಲ್ಲಿ ರಾತ್ರಿ ಊಟ ರಾತ್ರಿ 8 ಗಂಟೆಗೆ ಮುಗಿಸಿ ನಂತರ 19ನೇ ತಾರೀಕು ಬೆಳಗಿನ ಜಾವ ಸೋಮವಾರ ಗೌದಳ್ಳಿ ಸ್ಕೂಲ್ ಹತ್ರ ಬಿಸ್ಕೆಟು ಹಾಲು ಬ್ರೆಡ್ ಎಲ್ಲ ಕೊಟ್ಟು ನಂತರ ಅದೇ ಮಾರ್ಗದಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ ರೋಡ್ ಮಾರ್ಗದಲ್ಲಿ ಮೂಕಳ್ಳಿ ಮಾರಮ್ಮನ ದೇವಸ್ಥಾನದ ಹತ್ರ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ಮುಗಿಸಿ ಅದಾದ ನಂತರ ಅಲ್ಲಿಂದ ಅಂತಾರಾಷ್ಟ್ರೀಯ ಕಲಾವಿದರಾದ ವೀರಗಾಸ ಕುಣಿತ, ನಗೋರಿ, ಭದ್ರಕಾಳಿ ಅವರ ಒಟ್ಟುಗೂಡಿ ಎಲ್ಲ ನಮ್ಮ ಭಕ್ತಾದಿಗಳೆಲ್ಲರೂ ಒಟ್ಟಿಗೆ ಹಾಗೂ ವರರಾಯ ಸ್ವಾಮಿ ಬಸವಪ್ಪ, ಸೆಟ್ಟಳ್ಳಿ ಬೊಮ್ಮಲಿಂಗೇಶ್ವರ ಬಸವಪ್ಪ, ಆಲ್ಪುತ್ನಳ್ಳಿ ಬಸವಪ್ಪರವರ ಸಮೇತ ಮೆರವಣಿಗೆ ಮುಖಾಂತರ ತಾಳ್ಬೆಟ್ಟಕ್ಕೆ ಹೋಗಿ ಅಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿ ಕಲಾವಿದ ವೀರಗಾಸ ಕುಣಿತವರಿಂದ ಕುಣಿತಗಳನ್ನು ಮಾಡಿ ಅಲ್ಲಿ ನಂತರ ಸಂಜೆ 5 ಗಂಟೆ ತಾಳ್ಬೆಟ್ಟದಲ್ಲಿ ಜಾನಪದ ಕಲಾವಿದರಿಂದ ಜನಪದ ಗೀತ ಕಾರ್ಯಕ್ರಮಗಳಿರುತ್ತದೆ. ಅದಾದ ನಂತರ ರಾತ್ರಿ 8 ಗಂಟೆಗೆ ತಾಳ್ಬೆಟ್ಟದಲ್ಲಿ ವಿಶೇಷ ಒಳ್ಳೆಯ ಊಟದ ವ್ಯವಸ್ಥೆ ಕಾರ್ಯಕ್ರಮ ಇರ್ತದೆ. ಅದಾದ ನಂತರ ಬೆಳಗಿನ ಜಾವ 20ನೇ ತಾರೀಕು ಮಂಗಳವಾರ ಬೆಳಗ್ಗೆ ಆನೆತಲೆದಲ್ಲಿ ಟೀ ಬಿಸ್ಕೆಟ್ ಇರ್ತದೆ. ಅದಾದ ನಂತರ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ನಂತರ ಅಂತರ್ಗಂಗೆಯಲ್ಲಿ ಹೂವಂಬಳೆ ಮಾಡಿ ಬಸವಪ್ಪನವರ ಪ್ರದಕ್ಷಿಣೆ ಹಾಕಿ ಭಗವಂತನ ಮಹದೇಶ್ವರನ ದರ್ಶನ ಮಾಡಿ ಅದಾದ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರ್ತದೆ ಬೆಟ್ಟದಲ್ಲಿ. ಅದಾದ ನಂತರ ರಾತ್ರಿ ಸಾಯಂಕಾಲ ಚಿನ್ನ ತೇರು ಆದ ನಂತರ 7 ಗಂಟೆಗೆ ಕಡಲೆಪುರಿ ಚೆರುಪು ಇರ್ತದೆ. ಅದೆಲ್ಲ ಮುಗಿಸಿ ರಾತ್ರಿ ಮಲಗಿದು ಬುಧವಾರ ಬೆಳಗ್ಗೆ ನಾವು ದೇವರ ದರ್ಶನ ಮಾಡಿ ಮತ್ತೆ ನಮ್ಮ ಊರಿಗೆ ತೆರಳುತ್ತೀವಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಇದೊಂದು ಪಾದಯಾತ್ರೆಗೆ ಕೊಡುವಂತ ಭಕ್ತಾದಿಗಳು ಧನು ಮನ ಸಹಾಯವನ್ನು ಎಲ್ಲನೂ ನೀಡಬೇಕೆಂದು ಈ ಮೊಬೈಲ್ ನಂಬರಿಗೆ ವಿಳಾಸಕ್ಕೆ ಕೊಡಬೇಕೆಂದು ತಮ್ಮಲ್ಲಿ ಕೇಳ್ತೇವೆ. 8453318908. ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರು. ಈ ದೇವಸ್ಥಾನ ಪ್ರತಿಷ್ಠಾಪನೆ ಆಗೋಕ್ಕೂ ಮೊದಲೇ ಸುಮಾರು ವರ್ಷಗಳ ಕಾಲ ಇಲ್ಲಿ ಲೆಕ್ಕಿ ಬೆಳೆ ಮರದ ಹತ್ರ ದೇವ್ರನ್ನ ಪೂಜೆ ಮಾಡಿಕೊಂಡು ಸುಮಾರು ಈ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸಾವಿರಾರು ಜನಕ್ಕೆ ಪರ ಮಾಡಿ ಪ್ರತಿ ವರ್ಷ ಅನ್ನ ಸಂತರ್ಪಣೆ ಮಾಡ್ತಾರೆ. ಈಗ ಕಾಲ ಕ್ರಮೇಣವಾಗಿ ಒಂದು 6,000, 7,000, 10,000 ಜನ ತನಕನೂ ಪ್ರಸಾದ ನೀಡುವಂತ ಒಂದು ಪ್ರತಿ ವರ್ಷ ಕೈಕಾರ್ಯಗಳನ್ನ ಮಾಡ್ಕೊಂಡು ಈ ನಮ್ಮ ಊರವರು, ಸೋನಗಳ್ಳಿಯವರು, ಈ ದೇವ್ರ ಒಕ್ಕಲವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾದಯಾತ್ರೆ ಪ್ರಾರಂಭ ಆಗಿ ಇಂದಿಗೆ 12 ವರ್ಷ ಆಗಿದೆ. ಪ್ರತಿ ವರ್ಷ ಜನಸಾಗರ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗಿಲ್ಲ. ವ್ಯವಸ್ಥೆನೂ ಅಚ್ಚುಕಟ್ಟಾಗಿರುತ್ತೆ. ದಯಮಾಡಿ ಬರುವಂತವರು 17ನೇ ತಾರೀಕು 5 ಗಂಟೆಗೆ ಪೂಜೆ ಕೈಕಾರ್ಯಗಳು ಇರುತ್ತದೆ ದೇವಸ್ಥಾನದಲ್ಲಿ.
ಬಂದು ಭಾಗವಹಿಸಿ ಇಲ್ಲಿಂದ ತೆರಳಬೇಕಾಗಿ ಈ ದೇವಸ್ಥಾನದ ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.